ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೆಜಿಟೇಬಲ್ ಪಲಾವ್ ಮಾಡ್ತಿದ್ದೀರಾ? ಅದೊಂದೇ ಅಲ್ಲ, ಪಾಯಸ ಇದೆ, ಅನ್ನ ಇದೆ, ಸಾಂಬಾರಿದೆ, ಆ ಹಪ್ಪಳನೂ ಇದೆ. ಈಗ ಅಡುಗೆ ಮಾಡ್ತಿದ್ರೆ ನನ್ಗೆ ಸುಮ್ಮನಂತೂ ನಿಂತ್ಕೊಳಕ್ ಆಗಲ್ಲ. ಕಾರಣ ಸರ್, ನಿಮ್ಮನ್ನ ಸುಮ್ಮನೆ ನಿಂತ್ಕೊಳಕ್ ಯಾರು ಬಿಡೋದು? ರುಚಿ ರುಚಿಯಾಗಿ ಅಡಿಗೆ ಆಗ್ಬೇಕೆ, ನೀವು ಒಟ್ಟು ತುಂಬಾ ಊಟ ಮಾಡ್ಬೇಕು. ಅವ್ನು ಹಾಗೆಲ್ಲ ಹೇಳಿದ್ದು. ನನ್ನ ಮೊಮ್ಮಗ ಸೂಪರ್ ಆಗಿ ಅಡ್ಗೆ ಮಾಡ್ತಾನೆ, ಒಂಥರ ನಳ ಮಹಾರಾಜ ಇದ್ದಾಗೆ. ಅಯ್ಯೋ ಅಜ್ಜಿ, ನಮ್ಮ ಅಣ್ಣನೂ ಮಾಡ್ತಾನೆ ಗಸಗಸ ಪಾಯಸನ, ಅಲ್ವೇನೋ ಅಣ್ಣ? ಆದ್ರೆ ಸೂರ್ಯಾಂಶದ ಗಸಗಸೆ ಪಾಯಸ ಮಾತ್ರ ಕುಡ್ಸಕ್ಕಿಲ್ಲ. ಎಲ್ಲ ಎಷ್ಟು ಸಂತೋಷವಾಗಿ ನಗ್ತಾ ಇದ್ದೀರಾ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಬಾಲ್ಯನೇ ನನಗೆ ನೆನಪಾಗ್ತಾ ಇದೆ. ಈ ತರ ನಕ್ಕು ಎಷ್ಟೋ ದಿನ ಆಗಿತ್ತು. ನನ್ನ ಜೀವನದಲ್ಲಿ ನಗುನೇ ಮಿಸ್ ಆಯ್ತು ಅನ್ಸೋದ್ರ ಒಳಗೆ ಈ ಮಾರಿಗುಡಿ ನಗು ತಂತು. ನಿಜಾನಿದ್ದೀನಿ ನೀನು ಹೇಳಿದ ಮಾತು. ಇನ್ನ ಊರಿಗೆ ಬಂದು ಒಂದ್ ದಿವಸ ಕೂಡ ಆಗಿಲ್ಲ, ಆಲ್ರೆಡಿ ಅರ್ಧ ಜನ್ಮಕ್ಕೆ ಆಗೋಷ್ಟು ನಕ್ಕಿದೀವಿ, ಖುಷಿಯಾಗಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಎಲ್ರಿಗೂ. ನಗು ಜೀವನಕ್ಕೆ ಬಂಡವಾಳ ಆದಾಗ್ಲೆ ಪ್ರೀತಿ ಬದುಕಿಗೆ ಜೀವಾಳ ಆಗೋದು. ಏನ್ ನಮ್ ಪಾರು ಡೈಲಾಗ್ ಹೊಡೆದ್ಬಿಟ್ಲು, ಒಡಿರ್ಲ ಚಪ್ಪಾಳೆಯ. ಶಿವ ಅವರೇ, ಮನ್ಸು ಮಾಡಿದ್ರೆ ಎಲ್ಲ ಖುಷಿಯಾಗೇ ಇರ್ಬೋದು, ಆದ್ರೆ ಖುಷಿಯಾಗಿರೋದಕ್ಕೆ ಮನ್ಸು ಮಾಡ್ಬೇಕಷ್ಟೇ. ವಾವ್ ವಾವ್ ವಾವ್, ವಾಟ್ ಎ ಹ್ಯಾಂಡ್ಸಮ್ ಲೈನ್ಸ್. ನಾನು ಲೈನ್ಸ್ ಹ್ಯಾಂಡ್ಸಮ್ ಅಂತ ಹೇಳಲ್ಲ. ಅಯ್ಯೋ, ನಾನು ಲೈನ್ಸ್ಗೆಲ್ಲ ಹೇಳಿದ್ದು, ನಿಮ್ಗೆ ಹೇಳಿದ್ದು. ಓ ಗುಂಡು, ಅವ್ರು ನಿನ್ಗೆ ಗ್ರಾಮರ್ ಬಗ್ಗೆ ಹೇಳಿದ್ದು. ಹೌದಾ? ಥ್ಯಾಂಕ್ಸ್ ಯು ಸೋ ಮಚ್ ಕರ್ಣ ಸರ್. ಯಾರಾದ್ರೂ ಒಂದ್ ಒಳ್ಳೆ ಹಾಡು ಹಾಡಬಾರ್ದ? ಇಷ್ಟು ಒಳ್ಳೆ ವಾತಾವರಣ, ಬೆಳದಿಂಗಳು ಊಟ, ತುಂಬು ಕುಟುಂಬ, ಎಲ್ಲಾರು ಸೇರ್ಕೊಂಡು ಅಡ್ಗೆ ಮಾಡ್ತಾ ಇದ್ದೀರಾ. ಈಗ ಒಂದ್ ಹಾಡು ಹಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ. ಹೌದೌದು, ಯಾರು ಒಬ್ರು ಒಂದು ಒಳ್ಳೆ ಹಾಡು ಹೇಳಿ. ಏನ್ ನಮ್ ಪಾರು ಸಖತ್ತಾಗಿ ಆಡ್ತಾಳೆ, ಗಾಡಿ ಹೊರ್ತಾಳೆ. ಕವಿದಾ ಮೋಡ ಕರಗಿ ಮಳೆಯಾದಂಗೆ ಅಂತ. ಅದನ್ನ ಈ ಇಂಟರ್ನೆಟ್ ಇಂಸ್ಟಾಗ್ರಾಮ್ ಅಂತೆಲ್ಲ ಬಂದೈತಲ್ಲ, ಅದ್ರಾಗೆಲ್ಲ ಹಾಕ್ಬಿಟ್ರೆ ಲಕ್ಷ ಕೋಟಿ ಲೈಕ್ಸು ಪೈಕ್ಸು. ಪ್ರಿಪೇರ್ ಆಗಿಲ್ಲ ಪ್ಲೀಸ್. ನೀ ಬೆಳ್ದಿಂಗ್ಳು ರಾತ್ರಿ ಅಲ್ಲಿ IAS ಎಕ್ಸಾಮ್ ಬರೆಯಕ ಹೇಳ್ತಾ ಇದೀವಿ, ಹಾಡತ್ಗೆ ಪ್ಲೀಸ್ ಪಾರು, ನಮಗೋಸ್ಕರ. ಆಯ್ತು ಆಯ್ತು ಆಯ್ತು. ಯಾವ ಹೂ ಯಾರ ಮುಡಿಗೂ, ಯಾರ ಒಲವು ಯಾರ ಕಡೆಗೂ, ಯಾವ ಹೂ ಯಾರ ಮುಡಿಗೂ, ಯಾರ ಒಲವು ಯಾರ ಕಡೆಗೂ, ಇಂಥ ಪ್ರೇಮದಾಟದೆ ಯಾರ ಹೃದಯ ಯಾರಿಗೋ, ಯಾವ ಹೂವು ಯಾರ ಮುಡಿಗೂ, ಯಾರ ಒಲವು ಯಾರ ಕಡೆಗೂ. ನಿಧಿನೋ ಮತ್ತೆ ಕರ್ಣ ಸರ್ನೋ ಹೆಂಗಾದ್ರೂ ಮಾಡಿ ಸೇರಿಸ್ಬೇಕಲ್ಲ. ನಾನು ಆ ಕಡೆಗೆ ಹೋಗಿರ್ತೀನಿ, ಹೊಸ ಚೌಡಿನ ಕರ್ಕೊಂಡು ಅಲ್ಲಿಗೆ ಬಂದ್ರಲ್ಲ. ಕೊರ್ಕೆ, ಇವರಲ್ಲಿ ಜೋಡಿ ಅಂದ್ರೆ ಯಾರು ಹೇಳ? ತತ್ತ ನಿಧಿ ಮೇಡಮು ಮತ್ತೆ ಕರ್ಣ ಸಾರುಕಲ್ಲ. ಓಹೋ, ಜಾಣ ಮಡಿ, ಬೇಗ ಕಟ್ಕೊಂಡು ಹೋಗೋಣ ನಡಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ. ಗುಡಂಬಿ ಅವರೇ, ಎಲ್ರು ಅಲ್ಲಿದ್ದಾರೆ, ನೀವು ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಮುಂದಕ್ಕೆ ಹೋದ್ರೆ ನಿಮ್ಗೆ ಗೊತ್ತಾಯ್ತದೆ. ಬನ್ನಿ, ಹೆದರ್ಕೋಬಿಡಿ, ಕತ್ಲೈತೆ ಅಂತ. ನೀವ್ನಿ ನನ್ನ ನಿಮ್ಮ ಅಣ್ಣ ಅಂತ ತಿಳ್ಕೊಳ್ಳಿ, ಧೈರ್ಯ ಬರ್ತದೆ. ನೀವ್ ಯಾಕೆ ನನ್ನನ್ನ ಇಲ್ಲಿ ಕರ್ಕೊಂಡ್ ಬರ್ತಾ ಇದೀರ ಅಂತ ಗೊತ್ತಾಗ್ಲಿಲ್ಲ. ಒಸಿ ಮುಂದಕ್ಕೆ ಹೋದ್ರೆ ನಿಮ್ಗೆ ಎಲ್ಲ ಗೊತ್ತಾಯ್ತದೆ. ನನ್ಗೊಬ್ರು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬರಕ್ ಕೇಳವ್ರೆ, ಕರ್ಕೊಂಡ್ ಬಂದಿವ್ನಿ.
ಯಾರು ಹೇಳಿದ್ದು? ಹೇಳಿಲ್ವಾ? ಅದೇನೋ ಅಂತಾರಲ್ಲ ಸರ್ಪ್ರೈಸ್ ಅಂತ, ಅದೇ ಬನ್ನಿ. ಕರ್ಣ ಸರೇ ನನ್ನ ಇಲ್ಲಿ ಕರ್ಸಿರೋದಾ? ಏನಿದು ನಂಬೋಕೆ ಆಗ್ತಿಲ್ವಲ್ಲ. ಮೋಸ್ಟ್ಲಿ ಪಾರು ನಾನು ನಿಧಿ ಒಟ್ಟಿಗೆ ಇರಬೇಕು ಅಂತ ಅನ್ಕೊಂಡು ನಮ್ಮಿಬ್ಬರನ್ನ ಒಂದ್ ಮಾಡೋದಕ್ಕೆ ಈ ಕೆಲಸ ಮಾಡಿರ್ಬೋದು. ಮೈ ಗಾಡ್, ಅಲ್ಲಿ ನೋಡಿ ಕರ್ಣ ಸರ್, ಸಾವಿರಾರು ಮಿಂಚುಳಗಳು. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಇಷ್ಟು ಮಿಂಚುಳಗಳನ್ನ ನೋಡೇ ಇರ್ಲಿಲ್ಲ ಸರ್. ಎಷ್ಟು ಚೆನ್ನಾಗಿ ಹಾರಾಡ್ತಿವೆ ಸರ್. ನನಗೂ ಅವುಗಳ ತರ ಹಾರಾಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ನಿಧಿಯವ್ರನ್ನ ಎಷ್ಟು ಖುಷಿ ಪಡ್ತಿರೋದು ನೋಡಿ ತುಂಬಾ ದಿನ ಆಗೋಗಿತ್ತು. ಇವತ್ತು ನನ್ನ ಕಣ್ಗೆ ಮೊದಲನೇ ತರ ನಿಧಿನೇ ಕಾಣ್ತಿದ್ದಾರೆ. ಇವ್ರ ಖುಷಿ ಮುಂದೆ ಈ ಮಿಂಚುಳದ ಬೆಳಕು ಡಲ್ಲ ಕಾಣ್ತಿದೆ. ವಾವ್, ಅಮೇಜಿಂಗ್ ಆಗಿದೆ ಅಲ್ವಾ ಸರ್? ಇವತ್ತು ಆಕಾಶದಲ್ಲಿ ಸಾವಿರಾರು ಮಿಂಚುಳ ಇದೆ. ಅದೇ ರೀತಿ ಮನಸ್ಸಲ್ಲಿ ಸುಮಾರು ಪ್ರಶ್ನೆ ಇದೆ ಅಂತ ನನಗೆ ಗೊತ್ತು. ಇದು ನಮಗೋಸ್ಕರ ಅಂತಾನೆ ಬಂದಿರೋ ಟೈಮು. ಇದು ನಮಗೆ ಮಾತ್ರ ಸೇರಬೇಕು ಅಂತ ನಾನು ಬಯಸ್ತೀನಿ. ಕೆಲವ್ರಿಗೆ ಟೈಮ್ ಸರಿ ಇಲ್ಲ ಅಂದಾಗ ಚಪ್ಪಲಿ ಹಾಕೊಂಡು ನಡಿಬೇಕು ಅಂತ ಹೇಳ್ತಾರೆ. ಯಾಕಂದರೆ ಗಡಿಯಾರದ ಮುಳ್ಳೆ ಚುಚ್ಚೋದಕ್ಕೆ ಕಾಯ್ತಾ ಇರುತ್ತೆ. ಆದರೆ ನನ್ನ ಟೈಮ್ ಸರಿ ಇಲ್ಲದೆ ಇದ್ದಾಗ ನಾನು ನಿಮ್ಮ ಕೈ ಹಿಡ್ಕೊಂಡು ನಡಿಬೇಕು ಅಂತ ಆಸೆ ಪಡ್ತೀನಿ. ಆಗ ನನಗೆಲ್ಲ ಚೆನ್ನಾಗಿದೆ ಅನಿಸುತ್ತೆ. ಈ ಕ್ಷಣಕ್ಕೂ ನನಗೆ ಹೊರಗಿನ ಪ್ರಪಂಚದ ಬಗ್ಗೆ ಯೋಚನೆ ಇಲ್ಲ. ಯಾಕಂದರೆ ನೀವು ನನ್ನ ಬೆಳಕು. ಸರಿ ಸರಿ ಆಯ್ತು, ನಾನೀಗ ಕೈ ತೆಗಿತೀನಿ. ಈ ಸರ್ಪ್ರೈಸ್ ಆದಂಗೆ ನಾಟಕ ಮಾಡಬೇಕು. ಫಸ್ಟ್ ಟೈಮ್ ಮಿಂಚುಳ ನೋಡ್ತಿದ್ಯಾ ಅಂತ ನೀನು ನಾಟಕ ಮಾಡಲೇಬೇಕು. ನಾನಿವಾಗ ನಿಂಗೆ ತೋರಿಸ್ತಾ ಇರೋದು ನಿನ್ನ ಜೀವನದಲ್ಲೇ ಮೊದಲಕ್ಕಿಂತ ನೋಡ್ತಾ ಇದೀಯಾ. 1 2 3 3 ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ